ಹಲೋ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಮನೆ ಊಟ ಕುಕ್ಕಿಂಗ್ಗೆ ತಮ್ಮೆಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಇರಬೇಕು. ಇವತ್ತಿನ ನಮ್ಮ ರೆಸಿಪಿ ಬಂದು ಬದ್ನಿಕಾಯಿ ಚಟ್ನಿ. ಬದ್ನಿಕಾಯಿ ಸುಟ್ಟು ಮಾಡುವ ಚಟ್ನಿ. ಇದು ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ನೀವು ಇದನ್ನು ದೋಸೆ ಜೊತೆ ಅಥವಾ ರೊಟ್ಟಿ ಚಪಾತಿ ಯಾವುದರಲ್ಲಿ ಬೇಕಾದರೂ ತಿನ್ಬೋದು, ಅಥವಾ ಅನ್ನ ಸಾರು ಜೊತೆ ಸೈಡ್ ಡಿಶ್ ಆಗಬೇಕಾದ್ರೂ ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಿ ಸ್ಪೈಸಿಯಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ನಾನು ಫಸ್ಟಿಗೆ ಬದ್ನಿಕಾಯಿ ತೊಗೊಂಡಿದ್ದೀನಿ. 1 kg ಬದ್ನಿಕಾಯಿ ತೊಗೊಂಡಿದ್ದೀನಿ ನಾನು. ಇವನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ನೀಟಾಗಿರುವ ಕಾಟನ್ ಬಟ್ಟೆಲಿಂದ ಒರೆಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಸೋರಕತ್ತೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಬದ್ನಿಕಾಯಿ ಬೇಗ ಸುಡುತ್ತೆ ಮತ್ತು ಮೆತ್ತಗೂ ಬೀಳುತ್ತೆ ಬದ್ನಿಕಾಯಿ ಬೇಗ. ಇದರಿಂದ ನಿಮ್ ಕೆಲಸನೂ ಫಾಸ್ಟ್ ಆಗಿ ಆಗುತ್ತೆ. ಈ ರೀತಿ ನೀವು ಎಲ್ಲ ಬದ್ನಿಕಾಯಿಗಳನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ನೀಟಾಗಿರುವ ಕಾಟನ್ ಬಟ್ಟೆಲಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಮತ್ತು ಎಣ್ಣೆಯನ್ನು ಹಚ್ಚಿ ಈ ರೀತಿ ಗ್ಯಾಸಿನ ಮೇಲೆ ಸುಡೋದಕ್ಕೆ ಇಡಬೇಕು. ಈ ರೀತಿ ಎಣ್ಣೆ ಹಚ್ಚಿ ಸುಡೋದ್ರಿಂದ ಬದ್ನಿಕಾಯಿ ಬೇಗ ಸುಟ್ಟು ಸಾಫ್ಟ್ ಆಗುತ್ತೆ. ಇಲ್ಲಿ ನೋಡಿ, ಎಲ್ಲ ಬದ್ನಿಕಾಯನ್ನು ನಾನು ಈಗ ಇಟ್ಟಿದ್ದೀನಿ ಒಲೆ ಮೇಲೆ. ಈಗ ಇವನ್ನ ಎಲ್ಲ ಕಡೆಯೂ ಸುತ್ತಾ ಹರಿದು ತಿರ್ಸ್ಕೊಳ್ತಾ ಎಲ್ಲ ಕಡೆಯೂ ನೀಟಾಗಿ ಸುಡಬೇಕಾಗತ್ತೆ. ಈ ರೀತಿ ಇವು ಸುತ್ತವರೆದು ತಿರ್ಸ್ಕೊಳ್ತಾ ಚೆನ್ನಾಗಿ ಸುಟ್ಕೋಬೇಕು. ಮತ್ತೊಂದು ಕಡೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿಗಳನ್ನು ತೊಗೊಂಡಿದ್ದೀನಿ. ಇವನು ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಕಡಾಯಿಗೆ ಹಾಕ್ಕೊಂಡು ಸುಡಾಕತ್ತೀನಿ. ನೀವು ಒಲೆ ಮೇಲೆ ಡೈರೆಕ್ಟಾಗಿ ಸುಡ್ಬೋದು, ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಕಡಾಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತೀನಿ. ನೀವು ಬೇಕಾದ್ರೂ ಮಾಡ್ಕೋಬೋದು ಅಥವಾ ಈಗ ಬೇಕಾದ್ರೂ ಮಾಡ್ಕೋಬೋದು. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಹುರ್ಕೋಬೇಕು. ಇವನ್ನ ಮಿಕ್ಸ್ ಮಾಡ್ಕೊಳ್ತಾ. ಇಲ್ಲಿ ನೋಡಿ, ಬದ್ನಿಕಾಯಿ ಚೆನ್ನಾಗಿ ಸುಟ್ಟಿದೆ. ಈಗ ಇದನ್ನ ನಾನು ತಣ್ಣೀರಿಗೆ ಹಾಕ್ತಾ ಇದ್ದೀನಿ. ಈ ರೀತಿ ಬಿಸಿ ಇರುವಾಗಲೇ ನೀವು ತಣ್ಣೀರಿಗೆ ಹಾಕಿದ್ರೆ ಇವು ಕೂಲ್ ಆಗಿ ಒಂದು ಸ್ವಲ್ಪ ನಿಮಗೆ ಸಿಪ್ಪಿ ತೆಕ್ಕೊಳ್ಳೋಕೆ ಈಸಿ ಆಗುತ್ತೆ. ಈಗ ನೋಡಿ, ಇದು ಸಿಪ್ಪಿ ತೆಗಿಯಕತ್ತೀನಿ ನಾನು ಬದ್ನಿಕಾಯಿದು. ಈ ರೀತಿ ಸಿಪ್ಪೆಯನ್ನು ತೆಕ್ಕೋಬೇಕು ನೀವು. ಈಗ ನೋಡಿ, ಈ ರೀತಿ ನೀಟಾಗಿ ಸಿಪ್ಪೆಯನ್ನು ತೆಕ್ಕೊಂಡು ಮತ್ತೊಂದು ನೀಟಾಗಿರುವ ನೀರಲ್ಲಿ ಮತ್ತೊಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ನೀವು ಇದನ್ನು. ನೋಡಿ, ನಾನು ಈಗಾಗಲೇ ಎಲ್ಲಾನು ಬದ್ನಿಕಾಯಿ ಸುಟ್ಟು ಸಿಪ್ಪಿ ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಮತ್ತೊಂದು ಕಡೆ ಹಸಿರು ಮೆಣಸಿನ್ಕಾಯಿಗಳನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಇವು. ಈಗ ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು, ಈಗ ಇದು ಆಗಿದೆ, ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಈಗ ಇಲ್ಲಿ ನಾನು ಒಂದು ಮುಚ್ಚಳದಾಗ, ಅಂದರೆ ಮಣ್ಣಿಂದು ಮುಚ್ಚಳ ಇರುತ್ತೆ, ಅದರೊಳಗೆ ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು 1-2 ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪಿ ತೆಗೆದು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಈಗ ಇದನ್ನು ಅರ್ಕೋಬೇಕು ನೀವು. ಇದನ್ನು ಅರಿಯೋಕೆ ನಾನು ಒಂದು ಕೋಲಿನ ಗುಂಡು ತೊಗೊಂಡಿದ್ದೀನಿ. ಇಲ್ಲಿ ತೋರ್ಸಕತ್ತೀನಿ ನೋಡ್ರಿ. ಈ ರೀತಿ ನುಣ್ಣಗೆ ಅರ್ಕೋಬೇಕು ನೀವು. ನಿಮಗೆ ಇದಕ್ಕೆ 2-3 ನಿಮಿಷಗಳ ಕಾಲ ಟೈಮ್ ಹಿಡಿಯುತ್ತೆ ಅರಿಯೋದಕ್ಕೆ. ನಿಮ್ಮ ಹತ್ರ ಬೇರೆ ಆಲ್ಟರ್ನೇಟಿವ್ ಏನಿದೆಯೋ ಅದರಲ್ಲೇ ನುಣ್ಣಗೆ ಹರ್ಕೋಬೋದು. ನಾನು ಇದರಲ್ಲಿ ಅರಿತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಇದು ಚೆನ್ನಾಗಿ ನುಣ್ಣಗೆ ಅರೆದಿದ್ದೀನಿ. ಈ ರೀತಿ ನುಣ್ಣಗೆ ಅರೆದಾದ್ಮೇಲೆ ನಾವು ಇದಕ್ಕೆ ಈಗ ಹುರಿದಿಟ್ಕೊಂಡಿರುವ ಹಸಿರು ಮೆಣಸಿನ್ಕಾಯಿಗಳನ್ನು ಹಾಕ್ಕೋಬೇಕು. ಈಗ ಹಸಿರು ಮೆಣಸಿನ್ಕಾಯಿಗಳನ್ನು ಕೂಡ ನುಣ್ಣಗೆ ಅರಿಬೇಕೀಗ. ಈಗ ಇವು ಅರಿಯೋದ್ರೊಳಗೆ ಮತ್ತೊಂದು ಕಡೆ ನಾವಿಲ್ಲಿ ಹಸಿರು ಮೆಣಸಿನ್ಕಾಯಿ ಹುರಿದಿದ್ವಲ್ಲ, ಅದೇ ಕಡಾಯಲ್ಲಿ ನಾನು ಒಂದು 3 ಟಮಾಟೆಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕಕತ್ತೀನಿ. ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅವು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ತಾ ಮತ್ತೊಂದು ಕಡೆ ಇಲ್ಲಿ ಹಸಿರು ಮೆಣಸಿನ್ಕಾಯಿಗಳನ್ನು ಅರಿಯಾಕತ್ತೀನಿ. ನುಣ್ಣಗೆ ಹರ್ಕೋಬೇಕಿದು ಹಸಿರು ಮೆಣಸಿನ್ಕಾಯಿ. ನಿಮ್ಮ ಕಡೆ ಬೇರೆ ಆಲ್ಟರ್ನೇಟಿವ್ ಏನಿದ್ರೆ ಅದರಲ್ಲಿ ಬೇಕಾದರೂ ಫೈನ್ ಪೇಸ್ಟ್ ಆಗಿ ಮಾಡ್ಕೋಬಹುದು. ಇಲ್ಲಿ ನೋಡಿ, ಟೊಮ್ಯಾಟೊ ಒಂದು ಕಡೆ ಹುರಿದಿದೆ, ಸೊ ಅದಕ್ಕೆ ನಾನು ಈಗ ಫ್ಲಿಪ್ ಮಾಡಿಕೊಂಡು ಮತ್ತೊಂದು ಕಡೆ ಫ್ರೈ ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಹಸಿರು ಮೆಣಸಿನ್ಕಾಯಿನೂ ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ ನೋಡ್ರಿ. ಈ ರೀತಿ ನುಣ್ಣಗೆ ಮಾಡ್ಕೋಬೇಕು ಹಸಿರು ಮೆಣಸಿನ್ಕಾಯನ್ನು. ನೋಡಿ, ಈ ರೀತಿ ನುಣ್ಣಗೆ ಮಾಡ್ಕೋಬೇಕು ನೀವು ಹಸಿರು ಮೆಣಸಿನ್ಕಾಯಿಗಳನ್ನು. ಮತ್ತೊಂದು ಕಡೆ ಇವು ಟೊಮಾಟೊ ಫ್ರೈ ಮಾಡೋದಕ್ಕೆ ಇಟ್ಟಿದ್ವಲ್ಲ, ಇದನ್ನು ಫ್ಲಿಪ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು ಇವನ್ನ. ಇಲ್ಲಿ ತೋರ್ಸಕತ್ತೀನಿ ನೋಡ್ರಿ. ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅವನ್ನ ಈ ರೀತಿ ಫ್ಲಿಪ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಒಳಗಡೆ ಕೂಡ ಚೆನ್ನಾಗಿ ಬೆಂದು ಹೋಗುತ್ತೆ, ಸಾಫ್ಟ್ ಆಗುತ್ತೆ ಅವು ಟೊಮಾಟಿ. ಇದೇ ರೀತಿ ಎಲ್ಲ ಟೊಮಾಟೋವನ್ನು ಫ್ಲಿಪ್ ಮಾಡಿಕೊಂಡು ಚೆನ್ನಾಗಿ ಮತ್ತೊಂದು 3-4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ರಿ. ಹೀಗಿರಲಿ, ನಾನು ಬದ್ನಿಕಾಯಿ ಸುಟ್ಟು ಸೈಡಿಗೆ ಎತ್ತಿಟ್ಕೊಂಡಿದ್ವಲ್ವ ಸಿಪ್ಪಿ ತಕ್ಕೊಂಡು, ಈಗ ಇವನ್ನ ನಾನು ಹಸಿರು ಮೆಣಸಿನ್ಕಾಯಿ ಚಟ್ನಿಯಲ್ಲೇ ಹಾಕಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ರಿ ನೀವು. ಬದ್ನಿಕಾಯಿ ಒಳಗೆ ಹುಳ ಇರ್ಬೋದು, ಸೊ ಅದಕ್ಕೆ ನಾನಿಲ್ಲಿ
ಈ ರೀತಿ ತೆಕ್ಕೊಂಡು ಚೆಕ್ ಮಾಡಿ ಹಾಕಕತ್ತೀನಿ. ಹುಳ ಇದ್ದರೆ ಆ ಬದ್ನಿಕಾಯನ್ನು ಆ್ಯಡ್ ಮಾಡ್ಕೋಬೇಡ್ರಿ ಇದಕ್ಕೆ. ಸೊ ನೋಡಿಕೊಂಡು ನೀವು ನೀಟಾಗಿ ಹಾಕ್ಕೋಬೇಕಾಗುತ್ತೆ. ಇದೇ ರೀತಿ ಎಲ್ಲ ಬದ್ನಿಕಾಯನ್ನು ಒಂದೊಂದಾಗಿ ಈ ರೀತಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ರಿ. ಈಗ ಇದನ್ನು ಒಂದು ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ರಿ. ಫೈನ್ ಪೇಸ್ಟ್ ಮಾಡೋದಕ್ಕೆ ಹೋಗಬೇಡ್ರಿ. ಜಸ್ಟ್ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ರಿ. ಒಂದು ಸ್ವಲ್ಪ ಅಲ್ಲಲ್ಲಿ ಬದ್ನಿಕಾಯಿ ಇದ್ದರೆ ಚೆನ್ನಾಗಿರುತ್ತೆ ನಿಮಗೆ. ಫೈನ್ ಪೇಸ್ಟಾಗಿ ಮಾಡಿದ್ರೆ ನಿಮ್ಗೆ ಚೆನ್ನಾಗಿರಲ್ಲ. ನಾನಿಲ್ಲಿ ಕೋಳಿನ ಗುಂಡು ತೊಗೊಂಡಿದ್ದೀನಿ ಚಟ್ನಿ ಅರಿಯೋದಕ್ಕಂತೇಳಿ. ಈಗ ನೋಡಿ ಇದು ನುಣ್ಣಗಾಗಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕು ನುಣ್ಣಗೆ ನೀವು. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವ ಟೊಮೆಟೊಯನ್ನು ಹಾಕ್ಕೊಳ್ಳೋಣ. ಇವು ಚೆನ್ನಾಗಿ ಬೆಂದಿದೆ ನೋಡಿರಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಈ ರೀತಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ನೀವು. ಈಗ ಇವನ್ನ ಆ್ಯಡ್ ಮಾಡ್ಕೊಳ್ಳೋಣ ಚಟ್ನಿ ಒಳಗೆ. ಈ ರೀತಿ ಎಲ್ಲ ಟೊಮೆಟೊವನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಮತ್ತು ಅದೇ ಕೋಳಿನ ಗುಂಡಿಂದ ನಾನು ನುಣ್ಣಗೆ ಫೈನ್ ಪೇಸ್ಟಾಗಿ ಮಾಡ್ಕೊಳಕತ್ತೀನಿ. ಇಲ್ಲಿ ತೋರ್ಸಕತ್ತೀನಿ ನೋಡಿರಿ. ಈ ರೀತಿ ನುಣ್ಣಗೆ ಅರಿಬೇಕು ನೀವು. ಈಗಿದು ನುಣ್ಣಗಾಗಿದೆ. ಈಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಬದ್ನಿಕಾಯಿ ಮತ್ತು ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಗ್ಗರಣೆ ಕೊಡೋಣಂತೆ. ನೀವು ಏನು ಹಾಕಬೇಕಾದ ಅವಶ್ಯಕತೆ ಇಲ್ಲ ಒಗ್ಗರಣೆಗೆ. ಜಸ್ಟ್ ಎಣ್ಣೆ ಕಾಸು ಹಾಕಿದರೆ ಸಾಕು. ನಾವು ಟೊಮ್ಯಾಟೊ ಹುರ್ಕೊಂಡಿದ್ವಲ್ಲ ಅದೇ ಕಡಾಯಿಗೆ ನಾನಿಲ್ಲಿ ಒಂದು 2 ಸೌಟಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಆನಂತರವೇ ನೀವು ರೆಡಿ ಮಾಡಿ ಇಟ್ಕೊಂಡಿರುವ ಚಟ್ನಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ರಿ. ನೋಡಿರಿ ಎಷ್ಟು ಕಾದಿದೆ ಎಣ್ಣೆ ಅಂತ ನಿಮಗೆ. ಈಗ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಣ್ಣೆ ಎಷ್ಟು ಬಿಸಿಯಾಗಿದೆ ಅಂತ. ಈಗ ಎಲ್ಲ ಚಟ್ನಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ರಿ. ಈ ರೀತಿ ಬಿಸಿ ಎಣ್ಣೆಯಲ್ಲಿ ನೀವು ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಬದ್ನಿಕಾಯಿ ಚಟ್ನಿಯ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ. ಈಗ ಇದೇ ಹಂತದಲ್ಲಿ ನೀವು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ರಿ. ನನಗಿಲ್ಲಿ ಕಮ್ಮಿ ಅನ್ನಿಸ್ತು, ಸೊ ಅದಕ್ಕೆ ಮತ್ತೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳಕತ್ತೀನಿ. ಈಗ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈಗಾಗಲೇ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು. ಈಗ ಇದು ರೆಡಿ ಆಗಿದೆ. ಇದನ್ನು ನೀವು ದೋಸೆ, ಚಪಾತಿ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು. ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಒಂದ್ಸಲ ಮಾಡ್ಕೊಂಡು ನೋಡಿರಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.